ಹಿಂಗೆ ನಮ್ಮ ಯಜಮಾನ್ರು ದುಡಿಯೋ ಕೆಪಾಸಿಟಿ ಇಲ್ಲ ಸರ್. ಅವರು ಹೆವಿ ಡ್ರಿಂಕ್ಸ್ ಮಾಡ್ತಾರೆ ಮತ್ತು ಹೊರಗಡೆ ಹೋಗಿ ಸಂಪಾದನೆ ಮಾಡೋಷ್ಟು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಏನು ನಮ್ಮ ಬಂದು ರವಿ ಸುಬ್ರಹ್ಮಣ್ಯವ್ರ ಹತ್ರ ಕಷ್ಟ ಅಂತ ಕೇಳಿಕೊಂಡೆ, ಸರ್ ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನನ್ನ ಗಂಡ ಈ ಥರ, ನನ್ನ ಮಗಳು ಓದೋ ಇಂಟ್ರೆಸ್ಟ್ ಇದೆ, ಓದಿಸೋ ಕೆಪಾಸಿಟಿ ಇಲ್ಲ, ನನಗೆ ಈ ಥರ ಹಿಂಗಿದೆ, ನನಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿಕೊಂಡೆ. ದೇವರಾಜ ಅರಸ ಕಡೆಯಿಂದ ಒಂದು ಸ್ಕೀಮ್ ಇದೆ, ನಾನು ಮಾಡಿಸ್ಕೊಡ್ತೀನಿ ಕಮ್ಮಿ ಬಡ್ಡಿ ಥರದಲ್ಲಿ, ಅದನ್ನು ಮಾಡ್ಕೊಂಡು ಹೋಗಿ ಆಮೇಲೆ ನಿಮ್ಗೆ ಏನಾರ ಒಂದು ಹೆಲ್ಪ್ ಆಗ್ಬೋದು ಅಂತ ಹೇಳಿದರು. ಅದನ್ನೇ ನಾನು ಒಂದು ಹೆಲ್ಪ್ ಅಂತ ಈಸ್ಕೊಂಡು ಅದರಲ್ಲೇ ನನ್ನ ಮಗಳ ಸ್ಕೂಲ್ ಫೀಸು ಎಲ್ಲ ಇದು ಮಾಡಿಕೊಂಡು ಅದೇ ದುಡ್ಡಲ್ಲಿ ನಾನೊಂದು ಟೀ ಅಂಗಡಿ ಇದು ಮಾಡ್ಕೊಂಡಿದ್ದೀನಿ. ಅದೇ ಒಂದೇ ಅಂತಲ್ಲ, ಅವರು ಕೈಯಿಂದನೂ ಸ್ವಲ್ಪ ಸಹಾಯ ಮಾಡಿದ್ದಾರೆ. ನನ್ನ ಮಗಳು ಎಜುಕೇಷನ್ ಮುಗೀತು, SLC ಮುಗ್ದು ಇವು ಮದುವೆ ಮಾಡುವ ಸಮಯದಲ್ಲೂ ನನಗೆ ಎಲ್ಲರೂ ಕೈ ಕೊಟ್ಬಿಟ್ರು. ನನಗೆ ನನ್ನ ಬಡಸ್ತನದಲ್ಲಿ ನನ್ನ ತಂದೆ ತಾಯಿನೂ ರೋಡ್ ಕಸ ಗುಡಿಸ್ಕೊಂಡು ಜೀವನ ಮಾಡ್ತಾರೆ, ತುಂಬ ಕಷ್ಟದಲ್ಲಿದ್ದಾರೆ, ಅವರು ಹೆಲ್ಪ್ ಮಾಡೋ ಇದರಲ್ಲಿಲ್ಲ. ಆವಾಗ ನಮ್ಮ ತಂದೆ ತಾಯಿನೂ ಬಂದು ಅವ್ರ ಹತ್ರ ಕೇಳ್ಕೊಂಡು ಎಲ್ಲ ಮಾಡಿದಾಗ ನನ್ನ ಮಗಳು ಮದುವೆಗೂ ಸ್ವಲ್ಪ ಸಹಾಯ ಮಾಡಿ ಅವರೇ ನಿಂತ್ಕೊಂಡು ಚೌಟ್ರಿ ಎಲ್ಲ ಬಂದು ಮಾತಾಡಿ ನನ್ನ ಮಗಳಿಗೂ ಮದುವೆ ಮಾಡಿಕೊಟ್ಟಿದ್ದಾರೆ ಸರ್. ಅವ್ರ ಮನೆಗೆ ಬಂದು ಹೋಯ್ತಾ ಬರ್ತಾ ಇರೋದ್ರಿಂದ ನನಗೆ ಯಾವುದೇ ಕಷ್ಟ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಅದನ್ನು ನಾನು ಅವ್ರ ಹತ್ರ ಯಾವಾಗೂ ನಾವು ಅವ್ರ ಮನೆಗೆ ಇವತ್ತಿಗೂ ಸದಾ ಬಂದ್ರೂ ಅದೇ ರೀತಿ ಭಾವಿಸ್ತಾ ಇದ್ದಾರೆ, ಭೇದ ಭಾವ ಅನ್ನೋದಿಲ್ಲ. ಬನ್ನಿ ಅಮ್ಮ ಕೂತ್ಕೊಳ್ಳಿ, ಕಾಫಿ ಕುಡಿತೀರ, ಟೀ ಫಸ್ಟ್ ಕುಡೀರಿ, ನೀವು ಸಮಾಧಾನ ಕೂತ್ಕೊಳ್ಳಿ, ಆಮೇಲೆ ನಿಮ್ಮ ಕಷ್ಟ ಹೇಳಿ, ಪರವಾಗಿಲ್ಲ ನಿಧಾನಕ್ಕೆ ಹೇಳಿ ಅಂತ ಹೇಳ್ತಾರೆ. ನಾನು ಯಾವತ್ತೂ ಅವ್ರನ್ನ ಋಣನ ನಾವು ಮರೆಯೋಕ್ಕಾಗಲ್ಲ.